ಇವತ್ತು ನಾವು ಮ್ಯಾಜಿಕ್ ಪೆನ್ಸಿಲ್ ಕತೆ ಕೇಳೋಣ. ಚಿತ್ರ ಬರೆಯುವುದು ಎಂದರೆ ಖಾಸಿಂಗೆ ತುಂಬಾ ಇಷ್ಟ. ಚೂಪಾದ ಕಲ್ಲು ಮತ್ತು ಕಡ್ಡಿ ತೆಗೆದುಕೊಂಡು ಯಾವಾಗಲೂ ನೆಲದ ಮೇಲೆ ಚಿತ್ರ ಬರೆಯುವನು. ಏಕೆಂದರೆ ಅವನ ಬಳಿ ಪೆನ್ಸಿಲ್ ಕೊಂಡುಕೊಳ್ಳಲು ಹಣ ಇರಲಿಲ್ಲ. ನನ್ನ ಬಳಿ ಒಂದು ಪೆನ್ಸಿಲ್ ಇದ್ದಿದ್ದರೆ ಎಲ್ಲ ಚಿತ್ರವನ್ನು ಅಂದವಾಗಿ ಬರೆಯಬಹುದಾಗಿತ್ತು ಎಂದು ಖಾಸಿಂ ಅಂದುಕೊಳ್ಳುತ್ತಿರುವಾಗಲೇ ಹಿರಿಯರೊಬ್ಬರು ಅಲ್ಲಿಗೆ ಬಂದರು. ಖಾಸಿಂಗೆ ಒಂದು ಪೆನ್ಸಿಲ್ ಕೊಟ್ಟರು. ಬಡವರಿಗೆ ಮಾತ್ರ ಚಿತ್ರ ಬರೆದು ಕೊಡು ಎಂದು ಹೇಳಿ ಮಾಯವಾದರು. ಖಾಸಿಂಗೆ ಬಹಳ ಸಂತೋಷ ಆಯಿತು. ಮೊದಲು ಕೋಳಿ ಚಿತ್ರ ಬರೆದನು. ಏನಾಶ್ಚರ್ಯ! ಅದು ನಿಜವಾದ ಕೋಳಿಯಾಗಿ ಬದಲಾಯಿತು. ಬೆಕ್ಕಿನ ಚಿತ್ರ ಬರೆದನು. ಅದು ನಿಜವಾದ ಬೆಕ್ಕಾಗಿ ಬದಲಾಯಿತು. ಹೌದು, ಇದು ಒಂದು ಮ್ಯಾಜಿಕ್ ಪೆನ್ಸಿಲ್. ಖಾಸಿಂ ಮಕ್ಕಳಿಗಾಗಿ ಚೆಂಡು ಬರೆದನು. ಅದು ನಿಜವಾದ ಚೆಂಡಾಯಿತು. ನೋಟ್ಬುಕ್ ಬರೆದನು, ಆಮೇಲೆ ಬುಗುರಿ ಬರೆದನು, ಷಟ್ ಚಿತ್ರ ಬರೆದನು, ಹಣ್ಣು ಬರೆದನು. ಎಲ್ಲವೂ ನಿಜವಾದ ವಸ್ತುಗಳಾದವು. ಬಡವರು ಕೇಳಿದ್ದನ್ನೆಲ್ಲ ಬರೆದುಕೊಟ್ಟನು. ಈ ವಿಷಯ ರಾಜನ ಕಿವಿಗೆ ಬಿದ್ದಿತು. ರಾಜ ಖಾಸಿನನ್ನು ಕರೆದು ನನಗೆ ಚಿನ್ನದ ನಾಣ್ಯಗಳಿಂದ ತುಂಬಿರುವ ದೊಡ್ಡ ಮರವನ್ನು ಬರೆದುಕೊಡು ಎಂದು ಅಪ್ಪಣೆ ಮಾಡಿದನು. ಖಾಸಿಮ ರಾಜರೇ, ತಮ್ಮ ಬಳಿ ಬೇಕಾದಷ್ಟು ಆಸ್ತಿ ಸಂಪತ್ತು ಇದೆ. ನಾನು ಬಡವರಿಗೆ ಮಾತ್ರ ಚಿತ್ರ ಬರೆಯುವುದು ಎಂದು ಹೇಳಿದನು. ರಾಜನಿಗೆ ಕೋಪ ಬಂದಿತು. ಇವನನ್ನು ಸೆರೆಮನೆಗೆ ಹಾಕಿ ಎಂದು ಅಪ್ಪಣೆ ಮಾಡಿದನು. ಖಾಸಿಂ ಸೆರೆಮನೆಯಲ್ಲಿ ಸುಮ್ಮನೆ ಕುಳಿತಿರುವನೇ? ಅವನು ಬುದ್ಧಿವಂತ ಅಲ್ಲವೇ? ಪೆನ್ಸಿಲ್ ತೆಗೆದುಕೊಂಡನು. ಬೀಗದ ಕೈ ಚಿತ್ರ ಬರೆದನು. ಅದು ನಿಜವಾದ ಬೀಗದ ಕೈ ಆಯಿತು. ಅದರಿಂದ ಸೆರೆಮನೆ ಬೀಗ ತೆಗೆದನು. ಹೊರಗೆ ಬಂದನು.